ಸೋಪಾನ 20 ಆಕಾರ ತಳೆದಂತೆ ಅರಿವು, ಜೀವ ತಳೆದಂತೆ ಜ್ಞಾನ ಮೀರುವುದು. ಆಕಾರ ತಳೆದಂತೆ ಅರಿವು, ಜೀವ ತಳೆದಂತೆ ಜ್ಞಾನ ಮೀರುವು. ಕಾಡುವುದು ಆಗಾಗ ಅವ್ಯಕ್ತ ಭಯಾತಂಕಗಳು ತ್ರಿಶಲೆಗೆ, ಪ್ರಿಯ ಪುತ್ರ ವರ್ಧಮಾನನ ರೀತಿ ನೀತಿಗಳ ಬಗೆಗೆ ಬೆಚ್ಚುವಳು ಬೆದರುವಳು. ಅವಳು ತನ್ನೊಳಗೆ ಅರಮನೆಯನ್ನವನು ತೊರೆದೋ ಹೋಗುವನೇನೋ ಎಂಬ ಚಿಂತೆಯೊಳಗೆ, ಪುಷ್ಟಿ ನೀಡುವಂತೆ ತಾಯವಳ ಮನದ ಆಲೋಚನೆಗೆ ಮುಳುಗುವನವನು ಸ್ವಾಧ್ಯಾಯದಲ್ಲಿ. ಅಂತೆ ಧ್ಯಾನದಲ್ಲಿ ದಿನಗಟ್ಟಲೆ ಕಳೆಯುವನವನು, ಚಿತ್ರಶಾಲೆಯಲ್ಲಿ ಒಮ್ಮೊಮ್ಮೆ ತಾಸುಗಟ್ಟಲೆ ವೀಕ್ಷಿಸುತ್ತ ಏನೇನೋ ಆಗಸದಲ್ಲಿ ನಿಲುವನವನು ಬಹುಕಾಲ ಉಪ್ಪರಿಗೆಯಲಿ. ಇದ್ದರೂ ಅವನು ತನ್ನ ಗೆಳೆಯರೊಡನಾಟದಲ್ಲಿ ತೋರುವನವನು ಇರುವಂತೆ ಏಕಾಂತದಲ್ಲಿ ತೇಲುವಂತೆ. ತೈಲ ಬಿಂದುವು ಜಲಭಾಂಡದಲ್ಲಿ ಇರುವಂತೆ ಜಲಬಿಂದುವು ಕಮಲ ಪತ್ರದಲ್ಲಿ. ಅದೊಂದು ದಿನ ತ್ರಿಶಲೆಯು ತೆರಳಲ ಚಿತ್ರಶಾಲೆಗೆ ಕಾಣಲನವನು. ಇದ್ದನವನಿಲ್ಲಿ ಮೌನವಾಗಿ ಚಿತ್ರವನ್ನು ಬಿಡಿಸುತ್ತಲಿ. ಭಂಗವಾಗುವುದೆಂದು ಅವನ ಏಕಾಂತಕ್ಕೆ ಮತ್ತೆ ಅವನೇನನು ಬರೆಯುತ್ತಿಹನೆಂಬ ಕುತೂಹಲಕ್ಕೆ ಕುಳಿತು ಮರೆಯಲ್ಲಿ ಆ ಪ್ರಿಯಕಾರಿಣಿ ನೋಡತೊಡಗಿದಳವನನು. ಅರಿವಾಗದಂತೆ ಅವಗೆ ಸದ್ಯ ಸಗದ ತೆರದಿ ನೋಡುತ್ತಿದ್ದಂತೆಯೇ ತ್ರಿಶಲಾ ಮಾತೆಯು ಮೂಡಿದವ. ಶ್ವೇತ ಭಿತ್ತಿಯ ಮೇಲೆ ಗೆರೆಗಳು ಅರಳಿದವದಕ್ಕೆ ಅನತಿ ಕಾಲದಲ್ಲಿಯೇ ಕಣ್ಣು ಮೂಗು ಬಾಯ್ಗಳು ಕೆಲ ಕ್ಷಣಗಳಲ್ಲಿ ಹೊಮ್ಮಿತ ಪಾರ್ಶ್ವನಾಥ ತೀರ್ಥಂಕರಣ ಚಿತ್ರವದು. ಆಕಾರ ತಳೆದಂತೆ ಅರಿವು, ಜೀವ ತಳೆದಂತೆ ಜ್ಞಾನ ಮೇರುವು. ಆಕಾರ ತಳೆದಂತೆ ಅರಿವು, ಜೀವ ತಳೆದಂತೆ ಜ್ಞಾನ ಮೇರುವು. ಸೋಪಾನ 20. ಜನ್ಮ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನ ಮಹಾಕಾವ್ಯದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಉದ್ಘೋಷ ಮಾಡ್ತಾ ಇದ್ದಾಳೆ. ಬಾಲಕ ವರ್ಧಮಾನನಲ್ಲಿ ಬಾಲ್ಯದಲ್ಲೇ 10-12ನೇ ವರ್ಷದಲ್ಲಿ ಅವನಿಗೆ ವಿರಾಗ ರಸೋತ್ಪನ್ನವಾಗಿದೆ. ಅವನು ಅದರಲ್ಲೂ ಕೂಡ ಹಿಂಸೆಯ ಬಗ್ಗೆ, ಅವಳು ಪುಷ್ಪಮಾಲಿಕೆಯ ಬಗ್ಗೆ ಕೇಳಿದಾಗ ನಡೆದ ಪ್ರಸಂಗ, ತದನಂತರ ಮುಂದೆ ಅವನು ನಡೆದುಕೊಳ್ಳುವ ರೀತಿ, ಇವೆಲ್ಲವೂ ಕೂಡ ಅವಳಿಗೆ ಭಯವನ್ನು ತರುತ್ತದಂತೆ. ಯಾಕಂದರೆ ಅವನ ವರ್ಧಮಾನನ ರೀತಿ ನೀತಿಯನ್ನು ಕಂಡು ಹೆದರ್ಕೊಳ್ತಾಳೆ. ಎಲ್ಲಿ ಅವನು ಅರಮನೆಯ ಅನ್ನವನ್ನು ತೊರೆದು ಹೊರಟೋಗ್ಬಿಡ್ತಾನಪ್ಪ ಎಂಬತಕ್ಕಂಥ ಮಾತೃ ಹೃದಯದ ಬಡಿತ ಜಾಸ್ತಿ ಆಗ್ತದೆ. ಇದೇ ರೀತಿ ಇದಕ್ಕೆ ಪುಷ್ಟಿ ಕೊಡುವಂತೆ ಬಾಲಕ ವರ್ಧಮಾನ ಏನು ಸ್ವಾಧ್ಯಾಯಂ ಪರಮಂ ತಪಂ ಅಂತ ಜೈನಾಗಮದಲ್ಲಿ ಹೇಳ್ತೀವಿ. ಅಭ್ಯಾಸ ಪುಸ್ತಕವನ್ನು ಹಿಡಿದು ಕೂತ್ಕೊಳ್ತಾನೆ, ಧ್ಯಾನ ಮಾಡ್ತಾನೆ ಗಂಟಾನುಗಟ್ಲೆ, ಮತ್ತು ಚಿತ್ರಶಾಲೆಗೆ ಹೋಗಿ ಕೂತ್ಕೊಂಡು ತಾಸುಗಟ್ಟಲೆ ಏನೇನೋ ವೀಕ್ಷಿಸ್ತಾನೆ, ಆಕಾಶವನ್ನು ನೋಡ್ತಾನೆ. ಉಪ್ಪರಿಗೆಯಲ್ಲಿದ್ದರೂ ಕೂಡ ತನ್ನ ಗೆಳೆಯರ ಜೊತೆ ಒಡನಾಟದಲ್ಲಿ ಇದೀನಿ ಅಂತ ತೋರಿಸ್ಕೊಳ್ತಾನೆ. ಆದರೆ ಏಕಾಂತ ಭರತೇಶ ವೈಭವದಲ್ಲಿ ಉಂಡು ಉಪವಾಸಿ ಅಂತಕ್ಕಂಥದ್ದೇನೇ ಹೇಳ್ತೀವೋ ಅದೇ ರೀತಿ ಇವನು ಕೂಡ ಏಕಾಂತದಲ್ಲಿ ತೇಲುವಂತೆ ಇರ್ತಾ ಇದ್ದ. ಹೇಗೆ ತೈಲ ಬಿಂದು ಜಲಭಾಂಡದಲ್ಲಿ ಹೀರುತ್ತಲ್ಲ, ಹಾಗೆ ಕಮಲಪತ್ರದಲ್ಲಿ ಇವನು ಪದ್ಮಪತ್ರದ ಜಲಬಿಂದುವಿನಂತಂದರೆ ಸಂಸಾರದಲ್ಲಿ ಇದ್ದೂ ಕೂಡ ಇಲ್ಲದ ಹಾಗೆ ಆ ಬಾಲಕ ಇರ್ತಾನಂತೆ. ಹೀಗಿರುವಾಗ ಒಂದು ದಿನ ತ್ರಿಶಲೆ
ಚಿತ್ರ ಚಿತ್ರ ಚಿತ್ರಶಾಲೆಯಲ್ಲಿದ್ದಂಥ ಮಗನನ್ನು ಕಾಣಲಿಕ್ಕೆ ಹೋಗ್ತಾಳೆ. ಎಲ್ಲಿ ಅವನೇನು ಚಿತ್ರ ಬರೀತಾ ಇರ್ತಾನೆ ಬಾಲಕ ವರ್ಧಮಾನ, ಅವನಿಗೆ ತೊಂದರೆ ಆಗ್ತದೆ ಅಂಥೇಳಿ ಪ್ರೇಕಾರ್ಣಿ ಅಲ್ಲೇ ಮರೆಯಲ್ಲಿ ಕುಳಿತುಕೊಳ್ತಾಳೆ. ಆಗ ತದನಂತರ ಅವನ ಚಿತ್ರವನ್ನು ಬರಿತಾ ಇದ್ದಾನೆ. ಅವಳು ನೋಡ್ತಾಳಂತೆ, ಶ್ವೇತ ಭಿತ್ತಿಯ ಮೇಲೆ ಗೆರೆಗಳು. ನೋಡ್ತಾನೆ ಆಗ ಚಿತ್ರಕ್ಕೆ ಕಣ್ಣು, ಮೂಗು, ಬಾಯಿ ಎಲ್ಲವೂ ಕೂಡ ರಚನೆ ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಅದು ಪಾರ್ಶ್ವನಾಥ ತೀರ್ಥಂಕರನ ಚಿತ್ರ ಅದು. ಅವಳಿಗೆ ಚಿತ್ರ ಅದು ಆಕಾರ ತಳೆದಂತೇರಿವು. ನೋಡಿ, ಹಾಗೆ ನಮ್ಮ ಭಾವನೆಗಳು ಆಕಾರಗೊಳ್ಳಬೇಕು, ಆಗಲೇ ನಮ್ಗೆ ಅರಿವು ಉಂಟಾಗ್ತಕ್ಕ. ಮತ್ತು ಜೀವ ತಳಿದಂತೆ ಜ್ಞಾನ ಮೇರು. ಪ್ರತಿಯೊಬ್ಬರ ಜೀವನ ಮಟ್ಟದಲ್ಲಿ ಜ್ಞಾನ ಮೇರು ಏರ್ತಾ ಹೋಗ್ತದೆ ಅನ್ನೋದಕ್ಕೆ ಬಾಲಕ ವರ್ಧಮಾನನೇ ಸಾಕ್ಷಿ. ಎಲ್ಲರಿಗೂ ಕೂಡ ನೋಡಿ, ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಇವನಿಗೂ ಅಷ್ಟೇ ಬಾಲ್ಯ ಯೌವನ ವೃದ್ಧಾಪ್ಯ ಅಂತೇನು ಹೇಳ್ತೀವಿ. ಇವನು ಬಾಲ್ಯದಲ್ಲಿಯೇ ಈ ಜ್ಞಾನ ಮೇರುವಾಗಿದ್ದ ಅನ್ನೋದನ್ನು ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಬಹಳ ಮನೋಜ್ಞವಾಗಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಈ ಕಾವ್ಯದ ಬಗ್ಗೆ ಬೇರೆ ಕಾವ್ಯಗಳನ್ನು ಸತತ ಅಧ್ಯಯನ ಮಾಡಿ ಪರಾಮರ್ಶಿಸಿ ರಚನೆ ಮಾಡಿರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದೆ. ಮತ್ತು ಇದನ್ನು ನಾವೆಲ್ಲರೂ ಕೂಡ ಮೊನ್ನೆ ಯಾರೋ ಕಾಮೆಂಟ್ ಮಾಡ್ತಾ ಇದ್ರು, ನಿಮ್ಮದು ಒಂದು ಮಹಾವೀರ ದರ್ಶನದ ಒಂದು ಕಾವ್ಯವನ್ನು ನಾವು ಕೇಳ್ತಾ ಇದ್ರೆ 1,000 ದಿನ ಸ್ವಾಧ್ಯಾಯ ಮಾಡಿದಷ್ಟು ಪುಣ್ಯ ಸಿಗ್ತಾ ಇದೆ ಅಂತೇಳಿ. ಆದ್ದರಿಂದ ಶ್ರೋತೃಗಳೇ, ನೀವೆಲ್ಲರೂ ಕೂಡ ಇದನ್ನು ಪ್ರತಿದಿನ ಆಲಿಸಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.